ಕಲೆಕ್ಟರ್ ಹತ್ರನೂ ಬಂದೈತೆ. ಆ ನಿಯೋಗ ಮತ್ತೆ ಡಿ ಜಿ ಆಫೀಸಿಗೆ ಹೋಗೈತೆ, ರಾಜ್ಯ ಇವರು ಸೆಕ್ರೆಟರಿ ಹತ್ರ ಹೋಗೈತೆ. ಅಲ್ಲಿ ಫೋಟೋ ಅದಾವು, ಫೋಟೋ ರಿಲೀಸ್ ಆಗಿರ್ಬೇಕು ನನಗನ್ಸಿದ್ಬಿಟ್ಟು ಗೊತ್ತಿಲ್ಲ. ಅವ್ರು ಮೂವರು ಇಸ್ಪಟ್ ಗ್ಯಾಂಗಿನ ಗಿರಾಕಿಗಳ. ತಾನು ಮುಂದೆ ಕರ್ಕೊಂಡು ಅಡ್ಡಾಡ್ತಾನ. ಅವ್ರ ಹೆಸರು ನನ್ನ ಬಾಯಿಂದ ಯಾಕೆ ಕೇಳ್ತೀನಿ, ಭಾಳ ದೊಡ್ಡವ್ರು ಹಾಕಾರ ಅವರು. ಫೋಟೋ ನಿಮ್ಮ ಹತ್ರ ಅದಾವು ಅಲ್ರಿ. ಅವ್ರ ಇತಿಹಾಸ ಕನಗಿರಿ ಕ್ಷೇತ್ರದ ಬರ್ರಿ. ನಾನು ಕನಗಿರಿ ಕ್ಷೇತ್ರದೊಳಗೆ, ಕೊಪ್ಪಳ ಜಿಲ್ಲೆಯೊಳಗೆ ರೈತರು ಹೋರಾಟಗಾರರು ಭಾಳ ಇದ್ದಾರೆ ನಮ್ಮಲ್ಲಿ, ಪ್ರಾಮಾಣಿಕವಾದಂಥ ಹೋರಾಟಗಾರರು ಅದಾರ. ಅವರು ನಾನು ಗೌರವಿಸ್ತೀನಿ. ಆದರೆ ಇವು ಇಸ್ಪಟ್ ಗಿರಾಕಿಗಳದಾವಲ್ಲ, ಇದು ಕರ್ಕೊಂಡು ಅಡ್ಡಾಡ್ತಾನಲ್ಲ, ಇವ್ರಿಂದ ಇದರಿಂದ ಅದಾರ. ನಿಯೋಗದಾಗ ಅದಾವ, ಫೋಟೋ ಹಾಕಂದ್ರೆ ಹಾಕ್ತೀನಿ. ಆ ಹೆಸರು ಹೇಳಿ ಕೇಳ್ಬೇಡ್ರಿ ನನ್ನ ಬಾಯಿಂದ. ಅವ್ರು ಭಾಳ ದೊಡ್ಡರು ಹಾಕಾರ ಹೆಸರು ಹೇಳಿಬಿಟ್ರಂದ್ರೆ. ಅವ್ರನ್ನ ತಾನು ಕರ್ಕೊಂಡ ನನ್ನಿಂದ ಯಾರು ಅದಾರ ಇಸ್ಪಟ್ ಆಡ್ರು ಸರ್? ಈಗ ನಾನು ಹೇಳಕತ್ತೀನಿ, ದಯಮಾಡಿ ನಾನು ಆಡಿದ್ದೇನು ರೆಕಾರ್ಡ್ ಇದ್ದಂದ್ರೆ ತಂದು ಕಳಿಸಿ ನಿಮಗೆ ಕೊಡಿ. ಇಲ್ಲ ಆತನಿಂದ ಅಡ್ಡಾಡೋದು ರೆಕಾರ್ಡ್ ತಂದು ಕೊಡಂದ್ರೆ ನಾ ಕೊಡ್ತೀನಿ, ವಿಡಿಯೋ ಕೊಡಂದ್ರೆ ಕೊಡ್ತೀನಿ. ಅವ್ರ ಕಾಲಾಗೆಲ್ಲ ಜಂಗತ್ತೆ ಅವು ಬಿ ಜೆ ಪಿಯವ್ರಿಗೆ. ಬಟ್ಟು ರೈತರ ಸಲಾಗಂತ ಮಾಡ್ಸಕತ್ತೀನಿ. ರೈತರಿಗೆ ದಿಕ್ಕು ತಪ್ಸೋದು ನಾನು ಮಾಡಂಗಿಲ್ಲ. ಇದ್ರಾಗ ಬಸ್ ಸ್ಟ್ಯಾಂಡ್ ಮುಂದೆ ದಿಕ್ಕು ತಪ್ಪಿಸಿದ್ರಲ್ಲ, ಎಲ್ಲಿದ್ದರು ರೈತರ ಕಾಳಜಿ ಇದ್ದವರು, ರೈತರ ಬಗ್ಗೆ ಅಭಿಮಾನ ಇದ್ದವರು? ಇಲ್ಲಿ ಹೋಗಿ ದಡೇಶ್ವರ ಕ್ರಾಸ್ನೇ ಮುಕ್ಕೊಂಡಿದ್ರು. ಯಾಕೆ ಇಲ್ಲಿ ಯಾಕೆ ಬಂದು ಮುಕ್ಕೊಲಿಲ್ಲ? ರಾತ್ರಿ ಧರಣಿ, ರಾತ್ರಿ ಧರಣಿ ಎಲ್ಲಿದ್ರು? ಹೊಸ ಧರಣಿ ಪಾಪ ಅಮಾಯಕರು ಮಕ್ಕೊಂಡ್ರು. ಇವರು ರಾತ್ರಿ ಧರಣಿ ಮಾಡೋರು ಹೋಗಿ ಮನೆ ಮಕ್ಕೊಂಡ್ರು. ಎಂದಾರ ಬಂದು ಮಕ್ಕೊಂಡ್ರ ಅಲ್ಲಿ? ಇದು ದಿಕ್ ತಪ್ಸದ? ಅವರು ಹೇಳ್ತಾರೆ ತಂಗಡಿಗೆ ಅಧಿಕಾರ ಮದ ಏರೈತೆ, ಇಲ್ಲ ಮಾತಾಡಕೈತಾರೆ ರೈತರೆಲ್ಲ ಗದ್ಲೆಪ್ಸಕೈತಾರೆ. ನನಗೆ ಏರೈತೆ ಆತಿಗೆ ಏರೈತೆ ಅಂತ ಗೊತ್ತಾಗತ್ತೆ. ದೊಡ್ಡವ್ರು ಯಾರು ಸಣ್ಣವ್ರು ಯಾರನ್ನು ಏಕವಚನ ಮಾತಾಡೋದೈತಲ್ಲ, ಅದಕ್ಕೆ ಮದ ಏರೈತೆ ಅಂತಾರ. ನನಗೆ ಮಾತಾಡೋಕೆ ಬರೋಂಗಿಲ್ಲ. ಭಾಳ ಚೆನ್ನಾಗಿ ಮಾತಾಡ್ತೀನಿ ನಾನು, ಭಾಷಣಲ್ಲೂ ಚೆನ್ನಾಗಿ ಮಾತಾಡ್ತೀನಿ, ಕ್ಷೇತ್ರ ಅಂತ ಸರಿಯಾಗಿ ಅಂತೀನಿ.